ಬ್ಯೂಟಿಫುಲ್ ವೆದರ್. ಇದು ವಾದಿರಾಜ ಸ್ವಾಮಿಗಳ ತಂದೆ ರಾಮಾಚಾರ್ಯರು ಪೂಜಿಸಿದ ವಿಗ್ರಹ. ವಂಶ ಪಾರಂಪರ್ಯ. ಇದು ಮಠದ ದೇವರಲ್ಲ, ಇದು ಮನೆ ದೇವರು. ವಂಶ ಪಾರಂಪರ್ಯವಾಗಿ ಪೂಜಿಸ್ತಾ ಬಂದ ದೇವರು. ಗೃಹಸ್ಥಾಶ್ರಮಗಳೇ ಪೂಜಿಸುದು. ಇಂದಿಗೂ ಗೃಹಸ್ಥಾಶ್ರಮಗಳು. ಮಠಕ್ಕೆ ಅವರು ಕೊಟ್ಟ ದೇವರಿದ್ದಾರೆ, ಅವರು ಪೂಜಾ ಮಾಡ್ತಾ ಇದ್ರು. ಅವರಿಗೆ 2 ಮಕ್ಕಳು, ಇಬ್ರು ಯತಿಗಳು. ಒಂದು ವೇಳೆ ಒಬ್ರು ಗೃಹಸ್ಥಾಶ್ರಮಿ ಆಗಿದ್ರೆ ಈ ವಿಗ್ರಹ ಅವರು ಪೂಜೆ ಮಾಡ್ತಿದ್ರು, ಅವ್ರು ಇಲ್ಲೇ ವಾಸವಾಗಿ ಇರ್ತಿದ್ರು. ಇಬ್ರು ಯತಿಗಳಾದ್ರ ಮೇಲೆ ಈ ದೇವರು, ಈ ಸ್ಥಳ, ಅವರು ಹುಟ್ಟಿದ ಗದ್ದೆ, ಈ 3 ಮಠದ ವಶವಾಯಿತು. ಮಠ ಅಂದ್ರೆ ಏನು? ಹಿರಿಮಗನ ವಶ, ವಾದಿರಾಜರ ವಶಕ್ಕಾಯ್ತು. ಇದು ಭಾರ್ಯಾ ಸಹಿತ ಶ್ರೀದೇವಿ ಭೂದೇವಿ ಸಹಿತ ಕೇಶವ ದೇವರು. ಇದು ಪುರಾತನದ ದೇವರು. ಇದು ಮಧ್ಯ ದೇವರಿಗೆ ಸಾಲಿಗ್ರಾಮದ ಹಾರ, ರತ್ನಗರ್ಭ ಸಾಲಿಗ್ರಾಮ. ಮಧ್ಯದಲ್ಲಿ ಬಲಮುನಿ ಶಂಖ, ಎಡಗೆ ಪ್ರಾಣದೇವರು ಬಲಭಾಗದಲ್ಲಿ, ಎಡಭಾಗದಲ್ಲಿ ಮಧ್ವಾಚಾರ್ಯರು. ವಾದಿರಾಜರು ಇಲ್ಲಿಲ್ಲ. ಯಾಕಿಲ್ಲ? ವಾದಿರಾಜರು ಅವತಾರವೇ ಆಗಲಿಲ್ಲ ಆಗ. ಇದು ಅಪ್ಪಯ್ಯ ಪೂಜೆ ಮಾಡಿ. ಈಗ ನಮ್ಮಲ್ಲೆಲ್ಲ ಏನಂದ್ರೆ ವಾದಿರಾಜರನ್ನು ಇಡ್ತೇವೆ. ಪ್ರಾಣದೇವರ ಜೊತೆಗೆ ಈಗ ಮಧ್ವಾಚಾರ್ಯರು ಇಟ್ಟು ವಾದಿರಾಜರು ಇಟ್ಟು ಪೂಜೆ ಮಾಡ್ತೇವೆ. ಅದಕ್ಕೆ ಕೆಲವರು ಪ್ರಶ್ನಿಸ್ತಾರೆ, ವಾದಿರಾಜರನ್ನು ಯಾಕೆ ಇಡಲಿಲ್ಲ? ವಾದಿರಾಜರು ಇಡಲಿಲ್ಲ ಯಾಕಂದ್ರೆ ಅವರು ಅವತಾರವೇ ಮಾಡಲಿಲ್ಲ ಆಗ. ಇವರು ತಂದೆ, ಇದಲ್ಲೇ ಗೊತ್ತಾಗ್ತಾರೆ ತಂದೆಯೇ ಪೂಜೆ ಮಾಡಿದ್ದು ಅಂತ. ತಂದೆ ಪೂಜೆ ಮಾಡಿದ ದೇವರು. ಇದು ಸಾವಿರಾರು ವರ್ಷಗಳ ಹಿಂದಿನದ್ದು. ಚಿಕ್ಕ ಮನೆಯಲ್ಲಿ, ಇಲ್ಲಿ ನಾವೆಲ್ಲ ನೋಡಿದ್, ನಾನು ಇಲ್ಲೇ ಹುಟ್ಟಿದ್ದೆ ಪಕ್ಕದಲ್ಲಿ. ಅದಕ್ಕೆ ನನಗೆ ವಾದಿರಾಜ ಅಂತ ಹೆಸರಿಟ್ರು. ಇಲ್ಲಿ ಒಂದು ಹುಲ್ಲಿನ ಮಾಡಿತ್ತು, ಚಿಕ್ಕ ಮನೆ, ಕಿಟಕಿ ಸಹಿತ ಇಲ್ಲ. ಆರ್ಥಿಕವಾಗಿ ಸಾಮಾನ್ಯರೇ, ಧಾರ್ಮಿಕತೆಯಲ್ಲಿ ಅವರನ್ನು ಮೀರಿಸೋರೇ ಇಲ್ಲ. ಹಾಗಾಗಿ ವಾದಿರಾಜರಂತಹ ಪುತ್ರ ರತ್ನನನ್ನು ಅವರು ಪಡೆದರು. ಇಲ್ಲಿ ವಾಸವಾಗಿದ್ರು. ಅವರು ವರಪುತ್ರರು. ವಾಗೀಶ ತೀರ್ಥರೆಂಬ ಯತಿಗಳು ಇವರಿಗೆ ಅನುಗ್ರಹ ಮಾಡಿದರು. ಇಲ್ಲಿ ವಾಸವಾಗಿದ್ದು 1480ರಲ್ಲಿ ಅವರು ಗದ್ದೆಯಲ್ಲಿ ಹುಟ್ಟಿದ್ದು. 1600ನೇ ಇಸವಿಯಲ್ಲಿ ಸಶರೀರ ವೃಂದಾವನ ಪ್ರವೇಶ ಸೋದೆಯಲ್ಲಿ 120 ವರ್ಷ 1 ತಿಂಗಳು 7 ದಿವಸ ಅವರು ಇಹದಲ್ಲಿ ಇಲ್ಲಿದ್ದಾರೆ. ಇನ್ನು ಮುಂದಿನ ವಿಚಾರ ಅಲ್ಲಿ ಹೇಳುತ್ತೇನೆ. ಇದು ಅವರು ಪೂಜಿಸಿದ ವಿಗ್ರಹ, ಪುರಾತನದ ದೇವರು. ಮನೆ ಬಹಳ ಪುರಾತನದ ಒಂದು ಪುಸ್ತಕ ಇದ್ದಿತ್ತು. ಅದು ಇವಾಗ ನಮ್ಮ ಅಜ್ಜನ ಕಾಲದ. ಇವಾಗ ಆ ಪುಸ್ತಕ ಪುಡಿ ಆಯಿತು. ಬಹಳ ಹಿಂದಿನ 200 ಶತಮಾನಗಳ ಹಿಂದಿನದ್ದು ಒಂದು ಪುಸ್ತಕ ಇದ್ದಿತ್ತು. ಆಗ ಓಲಿ, ಈ ಪುಸ್ತಕ ಅಲ್ಲ, ಓಲಿ ನೋಡಿದ್ದೀರಾ? ಜಾತಕ ಅಲ್ಲ, ಅದಲ್ಲೇ ಬರೆಯುದು. ಅದರ ಪ್ರಕಾರ ಹೇಳ್ತಾ ಇದ್ದೇನೆ. ಈಗ ಕನ್ನಡದಲ್ಲಿ ಈಗೆಲ್ಲ ಹೊಸ ಪುಸ್ತಕಗಳೆಲ್ಲ ಪ್ರಿಂಟ್ ಆಗಿದೆ. ಸ್ವಲ್ಪ ವ್ಯತ್ಯಾಸ ಉಂಟು. ಅವರು ಸ್ವಲ್ಪ ಕೈ ಕಾಲು ತೇರಿಸಿದ್ದಾರೆ. ಮೂಲಕ್ಕೆ ಸ್ವಲ್ಪ ವ್ಯತ್ಯಾಸ ಉಂಟು. ಇದು ಮೂಲದ ವಿಚಾರವನ್ನು ಹೇಳ್ತೇನೆ. ವಾದಿರಾಜರ ಪೂರ್ವಾಶ್ರಮದ ಮಾತಾಪಿತೃಗಳ ಹೆಸರು, ತಾಯಿ ಹೆಸರು ಗೌರಿದೇವಿ, ರಾಮಾಚಾರ್ಯ ತಂದೆಯ ಹೆಸರು. ತಾಯಿಯ ಮನೆಯಲ್ಲಿ ಕಾರ್ಕಳ ತಾಲೂಕಿನ ರಂಜಾಳ, ಅವಳ ಹೆಸರು ಗೌರಿ. ಅವಳು ವಧು. ವಿವಾಹವಾಗಿ ಗಂಡನ ಮನೆ ಹೂವಿನ ಕೆರೆ, ಅಲ್ಲಿಗ ನೀವು ಬಂದ್ರಿ, ಅಲ್ಲಿ ಮನೆ ಇತ್ತು. ಹೂವಿನ ಕೆರೆ ಗಂಡನ ಮನೆ. ವಿವಾಹವಾಗಿ ಬಂದರು ಎಲ್ಲಿಗೆ? ಗಂಡನ ಮನೆಗೆ. ಗಂಡನ ಮನೆಗೆ ಬಂದ ಮೇಲೆ ಕೆಲವೊಂದು ವರ್ಷ ಸಂತತಿ ಇಲ್ಲ ಅವಳಿಗೆ. ಆದರೆ ಅದು ಮಾತ್ರ ಅವಳು ತುಂಬವಾಗಿ ವ್ಯಥೆವಾಯಿತು, ಬಾಧಿಸಿತು. ಮಕ್ಕಳಿಲ್ಲಲ್ವಾ ಅಂಥೇಳಿ. ಅವರು ಆರ್ಥಿಕವಾಗಿ ಸಾಮಾನ್ಯರೇ, ಅದು ಅವಳಿಗೆ ಬಾಧಿಸಲಿಲ್ಲ. ಆರ್ಥಿಕತೆ ವಿಚಾರವಾಗಿ ಮಕ್ಕಳಿಲ್ಲ ಅಂಥೇಳಿ ಅತಿ ನೊಂದು ದೇವರಿಗೆ ಹರಿಕೆ ಹೇಳಿದ್ಯಾರು ಯಾವುದು? ಅವರಿಗೆ ಸಾಧ್ಯವೇ ಇಲ್ಲ ತೀರಿಸಲಿಕ್ಕೆ. ಜೀವನ ಪರ್ಯಂತ ಮಾಡಿದರೂ ಸಾಧ್ಯ ಇಲ್ಲ. ನನಗೆ ಪುತ್ರ ಸಂತಾನವೇ ಆಗಬೇಕು. ಪುತ್ರ ಸಂತಾನ ಆದದ್ದೇ ಆದರೆ ಪರಮಾತ್ಮನಿಗೆ ನನ್ನದ್ದಾದ ಒಂದು ಸೇವೆ ಕೊಡ್ತೇನೆ. ಹರಿಕೆ 1 ಲಕ್ಷ ಆಭರಣ ಕೇಳಿರಬಹುದಲ್ವಾ? 1 ಲಕ್ಷ ಆಭರಣ ಕೊಡ್ತೇನೆ. ಯೋಚನೆ ಹಿಂದೆ ಮುಂದೆ ಯೋಚಿಸಿದ್ದಲ್ಲ, ತನಗೆ ಸಾಧ್ಯವಾ ಏನು ಅಂತ ಹೇಳಿ. ಆ ಸಂಕಟ ತಳಿಲಿಕ್ಕೆ ಸಾಧ್ಯ ಇದ್ದರೇನೆ ಆ ಹೇಳಿಕೆ. ಇಂದು ಹಾಗೆ ದೊಡ್ಡ ಹೇಳಿಕೆ ಹೊರೋರು ಇದ್ದಾರೆ. ಏನು ಮಾಡೋದು? ಪಾಪ, ಅದು ಯೋಗ್ಯವಾದ ಸೇವೆ, ಅದು ಹರಿಕೆ. ಅದು ಏನೋ ಪ್ರತಿಯೊಬ್ಬರು ಬಯಸಬೇಕಾದ್ದೆ. ಹೇಳಿಕೊಂಡ್ರು. ಯಾರು? ತಾಯಿ ದೊಡ್ಡ ಹರಿಕೆಯನ್ನು ಹೊತ್ತರು. ಅದೇ ಸಮಯದಲ್ಲಿ ಅಷ್ಟಮಠಗಳಲ್ಲಿ ಒಂದಾದ ಕುಂಭಾಸಿ ಮಠ, ಸೋದೆ ಮಠ ಅಷ್ಟಮಠಕ್ಕೆ ಸೇರಲೇ ಇಲ್ಲ. ಸೋದೆ ಅಂತ ಒಂದು ಊರಿತ್ತು. ಅಲ್ಲಿ ಅರಸಪ್ಪ ನಾಯಕ ಅಂತ ರಾಜ ಸ್ಥಳವನ್ನು ಆಡಳಿತ ಮಾಡ್ತಾ ಇದ್ದಾನೆ.
ಸೋದೆ ಊರುಂಟು, ಅಷ್ಟಮಠಗಳ ಸೇರಿದ್ದು. ಈಗ ಪೇಜಾವರ, ಕೃಷ್ಣಾಪುರ ಗೊತ್ತಿದೆ ಅಲ್ಲ ನಿಮಗೆ, 8 ಮಠಗಳ ಹೆಸರು ಗೊತ್ತಿದೆ. ಆ 8 ಮಠಗಳಲ್ಲಿ ಒಂದು ಕುಂಬಾಸಿ ಮಠ. ಈಗ ಹೆಚ್ಚಿನವರಿಗೆ ಕುಂಬಾಸಿ ಮಠ ಅಂತ ಗೊತ್ತೇ ಇಲ್ಲ, ಸೋದೆ ಮಠ ಅಂತ ತಡೀತಾರೆ. ಕುಂಬಾಸಿ ಮಠ. ಆ ಮಠದಲ್ಲಿ ವಾಗೀಶ ತೀರ್ಥರೆಂಬ ಮಹಾ ತಪಸ್ವಿಗಳು ಅವರು ವಾಸವಾಗಿದ್ದರು. ಆ ಪರಂಪರೆ ಮಧ್ವಾಚಾರ್ಯರ ತಮ್ಮನೇ ವಿಷ್ಣು ತೀರ್ಥಾಚಾರ್ಯರು. ವಿಷ್ಣು ತೀರ್ಥಾಚಾರ್ಯರ ಪರಂಪರೆ ಅದು ಗೊತ್ತಿದೆ ಅಲ್ವಾ. ವಿಷ್ಣು ತೀರ್ಥಾಚಾರ್ಯ ಪರಂಪರೆಯಲ್ಲಿ ವಾಗೀಶ ತೀರ್ಥರು ಬರ್ತಾರೆ, ತಪಸ್ವಿಗಳು, ಜ್ಞಾನಿಗಳು. ಇವರು ಅವರಲ್ಲಿ ಹೋಗಿ ಪ್ರಾರ್ಥಿಸಿಕೊಂಡ್ರು. ಯೋಗ್ಯವಾದ ಬಯಕೆಯನ್ನು ಹೇಳಿದಾಗ ಯತಿಗಳಿಗೆ ಬಹಳ ಸಂತೋಷವಾಯಿತು. ದಂಪತಿಗಳನ್ನು ನೋಡಿದ್ರು ಕೂಡಲೇ ತಿಳಿದ್ರು, ಇವಳಲ್ಲಿ ಹುಟ್ಟುವನೇ ನನ್ನ ಉತ್ತರಾಧಿಕಾರಿ ಆಗ್ತಾನಂತ ತಿಳಿದು ಬಲವಂತರಾಕ್ಷರ ಕೊಡ್ತಾ ಒಂದು ಮಾತು ಹೇಳಿದರು. ನಿಮಗೆ ನಿಶ್ಚಯವಾಗಿ ಪುತ್ರ ಸಂತಾನವೇ ಆಗುವುದು, ಆದರೆ ಹುಟ್ಟಿದಂಥ ಮಗುವನ್ನು ಉಪನಯನ ನಂತರ ನನಗೊಪ್ಪಿಸಿ ನನ್ನ ಶಿಷ್ಯ ಹಾಗೂ ಉತ್ತರಾಧಿಕಾರಿ ಆಗಲಿ. ಇದಕ್ಕೆ ಉತ್ತರ ಇಲ್ಲ. ದಂಪತಿಗಳು ಗಂಭೀರವಾಗಿ ಕೈ ಮುಗಿದು ನೆತ್ತಿಬಿಟ್ರು. ಈಗ ಶಿಷ್ಯನಾಗಲಿ ಅಂತ ಹೇಳಿದರೆ ಒಪ್ಪುತ್ತಿದ್ರೆ ಏನು, 2 ವರ್ಷ ವಿದ್ಯಾಭ್ಯಾಸ ಮಾಡಿ ಮನೆಗೆ ಬರ್ಬೋದು. ಉತ್ತರಾಧಿಕಾರಿ ಅಂದರೆ ಸನ್ಯಾಸಿ. ಇದಕ್ಕೆ ಉತ್ತರ ಇಲ್ಲ. ಉತ್ತರಾಧಿಕಾರಿಗೆ ಉತ್ತರ ಇಲ್ಲ. ಕೈ ಮುಗಿದು ನಿತ್ತೇ ಬಿಟ್ರು ಗಂಭೀರ ಸ್ಥಿತಿಯಲ್ಲಿ. ಏನು ಮಾಡೋದು? ಇದಕ್ಕೊಬ್ಬರಿಗೆ ಮಧ್ಯಸ್ಥಿಕೆದಾರರು ಬೇಕು. ಹೆತ್ತ ತಾಯಿಗೆ ಮಗುವ, ಅನುಗ್ರಹ ಮಾಡಿದ ಯತಿಗೆ ಮಗುವ, ಯಾರಿಗೆ ಅಂತ ಹೇಳಬೇಕಲ್ವಾ? ಯತಿಗಳು ತನಗೆ. ಇವರು ಮುಖ ನೋಡಿದರೆ ಗೊತ್ತಾಗ್ತಾರೆ, ಕೇಳುವುದು ಅಲ್ಲ. ಅದಕ್ಕೆ ಅವರು ಹೇಳ್ತಾರೆ, ನನಗೂ ಅಲ್ಲ ನಿಮಗೂ ಅಲ್ಲ, ಈ ವಿಚಾರವಾಗಿ ದೇವರ ಮೇಲೆ ಹಾಕುವ, ದೇವರಿಗಿಡುವ. ಹಾಗಂತ ಈ ವಿಚಾರವಾಗಿ ಪತ್ನಿ, ನಿಮ್ಮ ಪತ್ನಿಗೆ ಸುಲಭದಲ್ಲಿ ಸುಲಭವಾದ ಒಂದು ಕರಾರು ವಿಧಿಸ್ತೇನೆ. ಅದರಲ್ಲಿ ಅವಳು ತೇರ್ಗಡೆ ಹೊಂದಿದ್ರೆ ಆ ಮಗು ನಿಮಗೆ, ಇಲ್ಲದಿದ್ದರೆ ನಮಗೆ ಕೊಡಿ. ತೇರ್ಗಡೆ ಹೊಂದಿದ್ರೆ ನಮಗೇನು ಬೇಸರ ಇಲ್ಲ, ನಮ್ಮದಲ್ಲ ಅಂತ ತಡಿತೇವೆ. ಇವರದ್ದು ಕರಾರೇನು? ನೀವು ಪ್ರಯತ್ನಿಸಿ. ನಿಮ್ಮ ಮಗು ನಿಮ್ಮ ಮನೆ ಮಳೆಗೆ ಕಟ್ಟಡದ ಒಳಗೆ ಜನನವಾದರೆ ಆ ಮಗು ನಮಗೆ ಬೇಡ, ನಮ್ಮದಲ್ಲ, ಹೊರಗೆ ಹತ್ರ ಮಾತ್ರ ಕೊಡ್ತೀರಾ? ಯೋಚಿಸಿ ಉತ್ತರ ಕೊಡಬೇಕು. ಒಂದು ಗಳಿಗೆ ದಂಪತಿಗಳು ಯೋಚನೆ ಮಾಡಿದರು. ಇದು ಸುಲಭದಲ್ಲಿ ಸುಲಭ ಹೌದು, ತಾಯಿಗೆ ಗೊತ್ತಾಗೋದಿಲ್ವಾ? ಒಂದು ಅರ್ಧ ಗಂಟೆ ಮೊದಲಾದ ಪ್ರಸವ ವೇದನೆ. ಆಗ ಹೊರಗಿದ್ರು ಒಳಗೆ ಬರ್ಬೋದು, ಕೂಡಲೇ ಒಳಗೆ ಬಂದರೆ ಸರಿ, ಪ್ರಸವ ಆಗ್ತದೆ. ಹೊರಗೆ ಅಂದ್ರೆ ಕಟ್ಟಡ ಆದರೆ ಸರಿ ಆಗಬಹುದು ಅಂದರು. ಅವರಷ್ಟು ಜ್ಞಾನಿಗಳು ಇವರು ಒಳ್ಳೆ ಆಚಾರವಂತ ನಿಷ್ಠಾವಂತ ದಂಪತಿಗಳು ಹೌದು. ಹಾಗಾದ್ದಕ್ಕೆ ವಾದಿರಾಜರಂತಹ ಮಗನನ್ನು ಅವರು ಪಡೆದರು. ತುಂಬ ಆಚಾರವಂತರು. ಅವರಷ್ಟು ಜ್ಞಾನಿಗಳಲ್ಲ. ಈ ರೀತಿ ಇವರಿಗೆ ಹೇಳಿದರು. ಸಂತೋಷದಿಂದ ಒಪ್ಪಿದರು. ಫಲವಂತರಾಕ್ಷರ ಸ್ವೀಕಾರ ಮಾಡಿದರು. ಮಹಾತ್ಮರಾಡಿದ ಮಾತು ಅದೇನೂ ಹುಸಿ ಆಗೋದಿಲ್ಲ. ಕೂಡಲೇ ಪರಮಾತ್ಮ ಅಸ್ತು ಆ ಸಮಯದಲ್ಲೇ ಹೇಳಿ ಆಗಿದೆ. ಕೂಡಲೇ ಗರ್ಭವತಿ ಅಲ್ಲಿಗಳು. ಮತ್ತೆ ಯೋಚನೆ ಮಾಡ್ತಾರೆ ದಂಪತಿಗಳು. ನೋಡಿ, ಕೆಲವೊಂದು ವರ್ಷ ಮಕ್ಕಳಿಲ್ಲದೇನೆ ಈ ಯತಿಗಳು ಗಂಡು ಮಗು ಆಗ್ತಾರೆ ಅಂತ ಹೇಳಿದ ಕೂಡಲೇ ಇವಳು ಗರ್ಭವತಿ ಆಗಬೇಕಾದ್ರೆ ಇವರ ಮಾತಿಗೆ ಎಷ್ಟೊಂದು ಪರಮಾತ್ಮನ ಅನುಗ್ರಹ ಇದೆ. ಈಗ ನಿಶ್ಚಯವಾಗಿಯೂ ಹೊರಗೆ ಆಗ್ತಾರೆ. ಇದಕ್ಕೇನು ಉಪಾಯ ಮಾಡೋದು? ಯೋಚನೆ ಮಾಡಲಿಕ್ಕೂ ಬೇಕಾದಷ್ಟು ಸಮಯ ಇದೆ. 8 ತಿಂಗಳ ನಂತರದಲ್ಲಿ ಈ ಪತ್ನಿ ಯಾವುದಕ್ಕೂ ಹೊರಗೆ ಹೋಗ್ಲಿಕ್ಕಿಲ್ಲ. ಇದೇ ರೀತಿ ದಂಪತಿಗಳು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಅದರ 8 ತಿಂಗಳ ನಂತರದಲ್ಲಿ ಅಕಸ್ಮಾತ್ ಹೊರಗೆ ಇದ್ರೆ, ಆದರೆ ಆರೋಗ್ಯವಾಗಿದ್ದು ಹೋದಾಗ ಆಗಿದ್ರೆ, ಮತ್ತೆ ನಡಿಲಿಕ್ಕೆ ವಾಪಸ್ ಬರ್ಲಿಕ್ಕೆ ಆಗದೇ ಇದ್ರೆ 8ರ ಒಳಗೆ ಹೆರಿಗೆ ವಿಚಾರ ಇರುವುದಿಲ್ಲ. ಈಗ ಅಕಸ್ಮಾತ್ 8ರ ನಂತರ ಹೊರಗೆ ಬಂದರೆ ಅಲ್ಲೇ ಹೆರಿಗೆ ಆಯಿತು, ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ ಒಳಗೆ, ಹಾಗೇನಾದರೂ ಸಂದರ್ಭ ಬಂದರೆ ನೀನು ಹೋಗಬಾರ್ದು. ಏನು ಕೆಲಸ ಇದ್ದರೂ ನಾನೇ ಹೋಗ್ತೇನೆ. ಆಚಾರ್ಯರು ಹೇಳಿದ್ದು, ಯಾವುದೇ ಸಂದರ್ಭ ಬಂದರೂ ನೀನು ಹೋಗ್ಲಿಕ್ಕಿಲ್ಲ. ಅವಳ ಸ್ವಂತ ಕೆಲಸಕ್ಕೆ ಮಾತ್ರ ಮನೆ ಹತ್ರ ಹೋಗಿ ಒಳಗೆ ಬರಬೇಕು. ಸಂತೋಷವಾಗಿ ಇದನ್ನು ಒಪ್ಪಂದ ಮಾಡಿ, ಒಂದು ರೀತಿಯ ಸುಖದ ಗ್ರಹ ಬಂಧನ. ಸಂತೋಷವಾಗಿ ಒಪ್ಪಿದ್ರು. ಹರಿಚಿತ್ತ ಹೇಗಿದೆ ನೋಡಿ. ಒಂದು ದಿನ ಅವಳು ಮಗು ಹೊರಗೆ ಹಿಡ್ತಾರೆ, ನಮಗಿಲ್ಲ ಅಂತ ಯೋಚನೆ ಮಾಡಲಿಲ್ಲ. ಸಂತೋಷವಾಗಿ ಮಗು, ನಮ್ಮ ಪ್ರಯತ್ನ ನಮಗೆ ಆಗ್ತಾರೆ. ಒಂದು ದಿನ ಅವಳಿಗೆ ಅಸೌಖ್ಯ ಇಲ್ಲ, ಗರ್ಭಧರಿಸಿ. ಯಾಕೆ? ಹೊಟ್ಟೆಯಲ್ಲಿರುವೇನೇನು ಸಾಮಾನ್ಯರಲ್ಲ, ಪ್ರಾಣದೇವರೇ ಇದ್ದಾರೆ ಭಾವಿ. ಹಾಗಿರುವಾಗ ಇವಳಿಗೆ ಏನು ಅನಾರೋಗ್ಯ? ಒಂದು ದಿನವೂ ಅನಾರೋಗ್ಯ ಇಲ್ಲ. ಪ್ರಸವದ ತನಕೂ ಹಾಗೆ ನೋಡಿ. ಸನ್ನಿವೇಶ ಹೇಗೆ ಬಂತು? 8 ಆಯಿತು, 9 ಆಯಿತು, ಹೆರಿಗೆ ದಿನವೇ ಬಂತು. ಇವರು ಶಾರ್ವರಿ ಸಂವತ್ಸರದ ಮಾಘ ಶುದ್ಧ ಸಾಧನ ದ್ವಾದಶಿ ವಾದಿರಾಜರ ಅವತಾರ. ನಮ್ಮ ಇದರಲ್ಲಿ ಹೇಳಿದ್ರೆ ಹುಟ್ಟಿದ್ದು ಅಂತ ಹೇಳಿದ್ರು ಅವತಾರ. ಆಚಾರ್ಯರು ತುಂಬ ನಿಷ್ಠಾವಂತರು. ಏಕಾದಶಿ ನಿರಾಹಾರ, ದಶಮಿ ಒಂದೇ ಹೊತ್ತು ಊಟ, ದ್ವಾದಶಿ ಊಟಕ್ಕೆ ಕುಳಿತಿದ್ದಾರೆ ಅಷ್ಟೇ. ಈ ಗದ್ದೆಯಲ್ಲಿ ಒಂದು ಹೊಸು ಬಂದು ಧಾನ್ಯವನ್ನು ತಿಂತ ಉಂಟು.
ತಾಯಿ ಬರಬೇಕಂತಿಲ್ಲ, ಇದಕ್ಕೆ ಮೊದಲೇ ಒಪ್ಪಂದವಾಗಿದೆ ಹೋಗಬಾರ್ದು ಅಂತ ಹೇಳಿ. 1 ಲಕ್ಷ ಹರಿಕೆ ಹೇಳಿಕೊಂಡವಳು ಹಸುವನ್ನು ಓಡಿಸ್ಲಿಕ್ಕೆ ಇಲ್ಲಿ ಬರ್ತಾರೆ. ತಿಂಗಳು ತುಂಬಿದೆ, ಇಂದು ನಾಳೆ ಹೆರಿಗೆ, ಯಾಕೆ ಬರ್ತಾಳೆ? ಬರಕ್ಕೆ ಸಾಧ್ಯವೇ ಇಲ್ಲ. ಇವಳು ಯಾಕೆ ಬಂದರು? ಧರ್ಮ ಅಂತ ಹೇಳಿದ್ರೆ ಅಡ್ಡ ಬಂತೆ. ಇವಳಿಗೆ ಆರೋಗ್ಯವಾಗಿದ್ದಾಳೆ. ಏನು ಯೋಚನೆ ಮಾಡಿದ್ರು? ಬೇರೆ ಯಾವುದೇ ಸಂದರ್ಭವಾದರೂ ಎಲ್ಲಾ ಸಂದರ್ಭದಲ್ಲಿ ಆಚಾರ್ಯರು ಬರ್ತಿದ್ರು. ಈಗ ಆಚಾರ್ಯರು ಎದ್ದು ಬಂದ್ರೆ ಏನಾಗ್ತಾರೆ? ಏಕಾದಶಿ ಮಹಾ ಪುಣ್ಯ ಬರೋದಿಲ್ಲ. ಅವಳಿಗೆ ಬಂದದ್ದು ಧರ್ಮ ಅಡ್ಡ. ಏಕಾದಶಿ ಪುಣ್ಯ ಅಂದ್ರೆ ಏನು ಗೊತ್ತುಂಟ? ದ್ವಾದಶಿ ಪೂರ್ಣ ಊಟ ಮಾಡಿ ತೀರ್ಥ ತಗೊಂಡು ಏಕಾದಶಿ ವೃತ ಕೃಷ್ಣಾರ್ಪಣೆ ಇದೆ. ಏಕಾದಶಿ ವೃತ ಕೃಷ್ಣಾರ್ಪಣೆ ಬಿಟ್ಟರೆ ಮಾತ್ರ ಏಕಾದಶಿ ಫಲ ಬರ್ತಾರೆ. ಅದು ಅವಳಿಗೆ ಗೊತ್ತು. ಮೇಲಾಗಿ ಈಗ ಎದ್ದರೆ ಮತ್ತೊಂದು ಊಟ ಮಾಡುವ ಹಾಗಿಲ್ಲ. ಮತ್ತು ಮರುದಿನ ಊಟ ಆಯ್ತು. ಆಗ ಏನಾಯ್ತು? 2.5 ದಿನ ಉಪವಾಸ ಬೇರೆ, ಪುಣ್ಯ ಬರದೆ ಹೋಗುವುದು ಬೇರೆ. ತಾನೀಗ ಆರೋಗ್ಯವಾಗಿದ್ದೇನೆ. ಯಾವ ಸ್ತ್ರೀಯರಿಗೂ 5 ನಿಮಿಷದಲ್ಲಿ ಹೆರಿಗೆ ಆಗುವುದಿಲ್ಲ. 5 ನಿಮಿಷಕ್ಕೆ ಹೋಗಿ ಹಸುವನ್ನು ದೂರ ಮಾಡಿ ಬರ್ತೇನೆ. ಹೀಗಾದರೆ ಎಲ್ಲ ಸುಖಾಂತ್ಯವಾಗ್ತಾರೆ. ಹಸು ದೂರ ಹೋಗ್ತಾರೆ. ನಾನು ಆರೋಗ್ಯವಾಗಿದ್ದೇನೆ. ಆಚಾರ್ಯರಿಗೆ ಆ ಪುಣ್ಯವೇ ನಮಗೇ ಬರಲಿ. ಏಕಾದಶಿ ಮಹಾವೃತ ಅದು ಪುಣ್ಯ ನೋಡಿ. ದೇವರು ಇದೇ ಪಾಡ್ಯ ವಿಧಿಗೆ ಅವಕಾಶ, ಇದೇ ಅವಕಾಶ ಬಂದಿದ್ರೆ ಆಚಾರ್ಯರು ಎದ್ದು ಬರ್ತಿದ್ರು, ಮತ್ತೊಂದು ಊಟ ಮಾಡಬಹುದು. ದ್ವಾದಶಿಯನ್ನೇ ಅದಕ್ಕೆ ಕೊಟ್ಟದ್ದು. ಇವರು ತುಂಬಾ ಆಚಾರವಂತರಾದ ಕಾರಣ. ಇಲ್ದಿದ್ರೆ ಅದು ವಿಷಯವೇ ಅಲ್ಲ. ಅದು ದ್ವಾದಶಿ ಯಾಕೆ ಇದು ವಿಮರ್ಶೆ ಕೆಲವರು ಕೇಳ್ತಾರೆ ಯಾಕೆ ಅಂತ. ಅದಕ್ಕೆ ವಿವರವಾಗಿ ಹೇಳಿದ್ದು. ಆಗ ಅನಿವಾರ್ಯವಾಗಿ ಬರಬೇಕಾಯ್ತು ನೋಡಿ. ಸಣ್ಣ ಮಟ್ಟಿಗೆ ಹೊಟ್ಟೆ ನೋವು ಇದ್ದಿದ್ರೆ ವಾಯ್ದು ಯಾವುದೇ ಖಂಡಿತ ಬರೋದಿಲ್ಲ. ಇಲ್ಲಿ ದನ ತಿಂದು ಹೋಗೋದು ಹೆಚ್ಚ, 1 ಲಕ್ಷ ಹರಿಕೆ ಹೆಚ್ಚ. 1 ಲಕ್ಷ ಹರಿಕೆ ಎಷ್ಟು ಹೋದ್ರೂ ಅಡ್ಡಿಲ್ಲ. ಅವಳಿಗೆ ಬೇಕಾದ್ದು ಗಂಡು ಮಗು ಆಯ್ತಲ್ವಾ? ಏನು ಮಾಡೋದು? ಬಂದೇ ಬಿಟ್ಲು. ಇದೇ ಸ್ಥಳವನ್ನು ಗುರುತಿ, ಅದು ಜನನ ಅಲ್ಲ, ಅವತಾರ. ಜನನವಾಗಿದ್ರೆ ಪೂರ್ವ ಸೂಚನೆ ಇರ್ತಿತ್ತು. ಹೊಟ್ಟೆ ನೋವು ಇತ್ಯಾದಿ ಮನುಷ್ಯ ಜನನ. ಇದು ಅವತಾರಕ್ಕೆ ಯಾವುದೂ ಇರಲಿಲ್ಲ. ಕೊನೆ ತನಕ ಸಂತೋಷವಾಗಿ ಇರ್ತಾರೆ. ಈಗ ಕೃಷ್ಣಾವತಾರವು ಹಾಗೆ ಆಗಿದೆ. ಯಾವ ದೇವಕ್ಕೆ ಯಾವ ತರದ ವೇದನೆಯೂ ಇಲ್ಲದೆ ಸಂತೋಷವಾಗಿ ಆದದ್ದು. ಇದೆಲ್ಲ ಅವತಾರ ಪುರುಷರ ಲಕ್ಷಣವೇ ಹಾಗೆ. ದೇವರ ಪ್ರಕಟಗೊಳ್ಳೋದು ಹಾಗಂತ 9 ತಿಂಗಳು ಇರಲೇಬೇಕು. ತಾಯಿ ಎಲ್ಲ ಮನುಷ್ಯರಂತೆ ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಏನು? ಲಕ್ಷಣದಲ್ಲಿ, ಮಗುವಿನ ಲಕ್ಷಣದಲ್ಲಿ, ಹೆರಿಗೆ ಸಮಯದಲ್ಲಿ ಇದು ವ್ಯತ್ಯಾಸ. ಇಲ್ಲಿಗೆ ಬಂದ್ರು, ಇಲ್ಲಿ ಹೆರಿಗೆ ಆಯಿತು. ಈಗ ತಾಯಿಯ ಮನಸ್ಸೇನು ಹೇಗಿರ್ತಾರೆ? ಸಂತೋಷಕ್ಕೆ ಪಾರವೇ ಇಲ್ಲ. ಯಾಕೆ? ದುಃಖ ಉಂಟು, ಸಂತೋಷಕ್ಕೆ ಯಾಕೆ ಪಾರ ಇಲ್ಲ? 32 ಲಕ್ಷಣ ಹುಟ್ಟುವಾಗಲೇ ನಿಮಗೆಲ್ಲ ಚರಿತ್ರೆಯಲ್ಲಿ ಕೇಳಿರಬಹುದು. ಇದು 32 ಲಕ್ಷಣ, ದೇವತಾ ಲಕ್ಷಣ 32. ಮತ್ತೆ ನಮ್ಮ ಹಾಗೆ ಎಲ್ಲ ಕೈಕಾಲಗಳೇ, ಶಿರಸ್ಸಿನಿಂದ ಪಾದರ ತನಕ 32 ಲಕ್ಷಣ ಹೊಂದಿದ್ದಾರೆ. ಇಂತಹ ಮಗುವನ್ನು ಬಿಟ್ಟು ಕೊಡಬೇಕಲ್ಲ. ಶತ ಪ್ರಯತ್ನ ಮಾಡಿದ್ದಾಳೆ, ಮಗು ನನಗೆ ಅವರಿಗೆ ಕೊಡೋದಿಲ್ಲ ಅಂತ ಹೇಳಿ. ಏನಾಯ್ತು? ಸಂಕಲ್ಪ. ಯಾಕೆ ಬಂದ್ಲು? ಇದನ್ನು ಅವಳೇ ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಇಲ್ಲ ಇದಕ್ಕೆ. ಬಂದಳು. ಆದರೆ ಅದೆಲ್ಲ ಅವರಿಗೆ ತಿಳಿದಿದ್ದಲ್ಲ. ಮಹಾತ್ಮರಾದವರಿಗೆ ಅವರಿಗೆ ಗೊತ್ತು. ಅವ್ರ ವಿಚಾರ. ಇಲ್ಲಿ ನೀವು ಇದುವರೆಗೂ ಬರಲಿಲ್ಲಲ್ವಾ? ಇಲ್ಲೊಂದು ಭಾರಿ, ನೀವು ಬಂದಿದ್ರಿಯಾ? ಇಲ್ಲೊಂದು ಭಾರಿ ಗಾತ್ರದ ಅಶ್ವತ್ಥ ಮರ ಇತ್ತು. ಅದು ತೆಗೆದು 50 ವರ್ಷ ಆಯ್ತು. ಈಗ 50-60 ಆಯ್ತು. ಆ ಅಶ್ವತ್ಥ ಮರಕ್ಕೆ 1000 ವರ್ಷ ಆಯುಷ್ಯ. ಅದು ಅಶ್ವತ್ಥ ಮರದ ಸಮೀಪದಲ್ಲಿ ಓರ್ವ ಗರ್ಭಿಣಿ ಸ್ತ್ರೀ ಬರ್ತಾರೆ, ಪ್ರಸವವಾಗ್ತಾರೆ ಅಂತ ಹರಿವಾಣ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಹೇಳ್ತಾರೆ. ಅವಳು ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ಈ ಮಹಾತ್ಮನನ್ನು ಪಡೆದಿದ್ದಾರೆ. ಆಗ ಇವರ ವೃತ್ತಾಂತವನ್ನು ಹೇಳ್ತಾರೆ. ಮೊದಲು ಹೇಳಲಿಲ್ಲ, ಸಮೀರರು ಅಂತ ಆಗ ಹೇಳೋದು. ಅವಳಿಗೆ ಸಮಾಧಾನಕ್ಕೋಸ್ಕರ. ಅವಳು ಕೇಳಲೂ ಇಲ್ಲ. ಯಾರು ಮಗು ಬೇಕು ಅಂದ್ರೆ ನನ್ನಲ್ಲಿ ದೇವರು ಹುಟ್ಟುತ್ತಾರ ಕೇಳ್ತಾರ? ಅಪ್ರಸ್ತುತ ಅದು. ಆದ ಕಾರಣ ಅವ್ರು ಹೇಳಲಿಲ್ಲ. ಈಗ ಯಾಕೆ ಹೇಳಬೇಕಾಯಿತು? ಅವಳಿಗೆ ಸಮಾಧಾನ ಪಡಿಸ್ಲಿಕ್ಕೆ. ಇವನೇನು ಸಾಮಾನ್ಯರಲ್ಲ, ಭಾವಿ ಸಮೀರ. ವಾಯುಪಟ್ಟಕ್ಕೆ ಮುಂದಿನ ಕಲ್ಪದಲ್ಲಿ ಬರ್ತಾರೆ. ತಾಯಿಗೇನೋ ಅತಿ ಸಂತೋಷ. ಹೌದು, ಇಂತಹ ಮಗುವನ್ನು ಪಡೆದಿದ್ದೇನೆ, ಅನೇಕ ಜನ್ಮಗಳ ಪುಣ್ಯದ ಫಲ ಹೌದು. ಆದರೆ ಸಂಕಲ್ಪ ಈಡೇರಿತ. ಅವಳ ಸಂಕಲ್ಪ ಏನು? ಹಿಂದೆಲ್ಲ ಹಾಗೆ ಅಲ್ವಾ? ಪುತ್ರ ರತ್ನನನ್ನು ಪಡೆದು ಉತ್ತರ ಕ್ರಿಯಾದಿಗಳಿಗೆ ಅಂತ್ಯಕಾಲದಲ್ಲಿ ತನ್ನ ಜೊತೆಗಿದ್ದು ಶುಶ್ರೂಷೆ ಮಾಡಲಿಕ್ಕೆ ಎಲ್ಲರೂ ಅದನ್ನೇ ಬಯಸ್ತಿದ್ರು. ಈಗ ಕಾಲ ಪ್ರತ್ಯೇಕ ಆಗಿದೆ, ಸಮಾನವಾಗಿದೆ. ಹೆಣ್ಣು ಗಂಡು ಅದಿರಲಿ, ಅದು ಕಾಲಾಯ ತಸ್ಮೈ ನಮಃ, ಕಾಲಕ್ಕನುಗುಣವಾಗಿ. ಅದಕ್ಕೋಸ್ಕರ ಅವರು ಗಂಡು ಮಗುವನ್ನು ಕೇಳಿದರೆ ಅವಳ ಸಂಕಲ್ಪ ನಿರರ್ಥಕವಾಯ್ತಿಲ್ಲ. ಹಾಗಾಗಲಿಕ್ಕೆ ದೇವರು ವ್ಯವಸ್ಥೆ ಮಾಡೋದಿಲ್ಲ. ಯಾಕೆ? ಜಗದ್ವಿಖ್ಯಾತನಾದ ಒಬ್ಬ ಯತಿಯನ್ನು ಆ ತಾಯಿ ಕೊಟ್ಟ ಮೇಲೆ ಅವಳ ಸಂಕಲ್ಪ ಎಂದಿಗಾದರೂ ಹುಸಿಯಾಗ್ತಾರ? ಇನ್ನೊಬ್ಬ ಮಗನೇನು ಹುಡ್ತಾನೆ. ಆಗ ಹೇಳಿದ್ರು ಮಾತ್ರ. ಅಷ್ಟು ಹೇಳಿದರೆ ಅವಳಿಗೆ ಸಂತೋಷಕ್ಕೆ ಎಣೆಯೇ ಇಲ್ಲ. ಜಗದ್ವಿಖ್ಯಾತನಾದ ಭಾವಿ ಸಮೀರರು ಒಬ್ಬ ಯತಿ ತನಗೆ ತನ್ನ ಮಗ
ಎರಡನೇ ಉತ್ತರ ಕ್ರಿಯಾದಿಗಳೆಲ್ಲ ತನ್ನ ಜೊತೆಗೆ ವಿದ್ವಾಂಸನಾದ ಒಬ್ಬ ಮಾನವ. ಆಗ ಹೇಳ್ತಾರೆ ಅವನು ಮಾನವ, ಇವರು ದೇವತೆ. ಆಗ ಸಂತೋಷ ಪಡ್ತಾರೆ. ಹೆಸರು ಯಾವುದು? ಅವರೇ ಸೂಚಿಸಿದು, ವಾದಿರಾಜ ಅಲ್ಲ. ವಾದಿರಾಜ ನಾಮ ಅದು ಸನ್ಯಾಸ ನಾಮ. ಭೂವರಾಹ ಅಂಥೇಳಿ ನಮ್ಮ ಮಗುವಿಗೆ ಹೆಸರಿಡಿ. ಯಾಕೆ ಅದನ್ನು ಕುಂಬಾಸಿ ಮಠದ ಪಟ್ಟದ ದೇವರು ಆಚಾರ್ಯರು ಕೊಟ್ಟದ್ದು. ಪಟ್ಟದ ದೇವರು ಭೂವರಾಹ, ಲಕ್ಷ್ಮೀ ನರಸಿಂಹ ಇದ್ದ ಹಾಗೆ ಭೂದೇವಿ ಸಹಿತ ವರಾಹ ಸ್ವಾಮಿ. ನಮ್ಮ ಮಠದ ಪಟ್ಟದ ದೇವರ ಹೆಸರನ್ನೇ ಮಗುವಿಗಿಡಿ. ಉಪನಯನ ನಂತರ ನಮ್ಮ ಮಠಕ್ಕೆ ನಾನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಕೊಳ್ತೇನೆ ಅಂತ ಹೇಳುವಾಗ ಸಂತೋಷಪಟ್ಲು. ಈಗ ಬೋನಸ್ ಆಯಿತು. ಅವಳು ಕೇಳಿದ್ದೆಷ್ಟು? ಒಂದೇ ಮಗು. ದೇವರು ಅನುಗ್ರಹ ಮಾಡಿದ್ದೆಷ್ಟು? ಜಗದ್ವಿಖ್ಯಾತ ಅಭವತ್ತೇತಿ. ತನಗೆ ಮತ್ತೊಬ್ಬ ವಿದ್ವಾಂಸನಾದ ಪುತ್ರ. ಬಹಳ ಸಂತೋಷಪಟ್ಟರು. ಇಷ್ಟು ವಿಚಾರ ಇದು ಅರ್ಧ ಗಂಟೆ ಒಳಗೆ ಎಲ್ಲ ಮುಗಿದಿದೆ. ಆಚಾರ್ಯರು ಊಟ ಮಾಡಿ ಹೇಳುವಾಗ ಇಲ್ಲಿ ಮಗು ಬಾಣಂತಿ ಮನೆಗೆ ಹೋಗಿದೆ. ಬಾಣಂತಿ ಅಲ್ಲ ಅವಳು, ಅವಳಿಗೆ ಅಸೌಖ್ಯ ಇಲ್ಲ, ರಕ್ತ ಶೋಣಿತಾದಿಗಳು ಇರುವುದಿಲ್ಲ. ಅದು ಇನ್ನು ಕಥೆಯಲ್ಲಿ ಮಾತ್ರ ಬೇಡ ಇದೆಲ್ಲ ಕೊಟ್ಟಿದ್ದಾರೆ. ಇನ್ನು ಚಿನ್ನದ ಹರಿವಾಣ ಬಂತು, ಕೇಳಿದ್ದೀರಾ? ಕೆಲವರು ಪ್ರಶ್ನೆ, ನಾವು ಅದನ್ನು ಹೇಳ್ತಾ ಇಲ್ಲ. ಯಾಕೆ? ಕೆಲವರು ಪ್ರಶ್ನೆ ಮಾಡ್ತಾರೆ. ಕೇವಲ 400 ವರ್ಷದ ಹಿಂದೆ ನೀವು ಕಥೆ ಹೇಳಿದ್ರು, ಆ ಅತ್ಯಮೂಲ್ಯ ಚಿನ್ನದ ಹರಿವಾಣ ಎಲ್ಲಿದೆ? ಇದಕ್ಕೆ ನಮ್ಮಲ್ಲಿ ಉತ್ತರ ಬೇಕಲ್ವ? ನೀವು ತೋರಿಸ್ತೀರಿ, ಅಲ್ಲಿ ಕಿರೀಟ ಎಲ್ಲ ತೋರಿಸ್ತೀರಿ. ಅದನ್ನು ತೋರಿಸಿದವರಿಗೆ ನಿಮಗೆ ಚಿನ್ನದ ಹರಿವಾಣ ಯಾಕೆ ನೀವು ತೋರಿಸೋದಿಲ್ಲ? ನನ್ನ ಹತ್ರ ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ನಾನು ಹೇಳಿದ್ದು ಅದೆಲ್ಲ ಕಥೆಯಲ್ಲಿ ಬರೀತಾರೆ. ಅದಕ್ಕೆ ನಾವು ಅದು ಸರಿಯಾಗಿ ಉತ್ತರ ಹೋಗಿ ವೃತ್ತಾಂತವನ್ನು ಭಟ್ರು. ನಂತರದಲ್ಲಿ ಉಪನಯನಾದಿಗಳನ್ನೆಲ್ಲ ಪೂರೈಸಿ ಮಠಕ್ಕೆ ಒಪ್ಪಿಸಿದರು. ಎಲ್ಲಿಗೆ? ಕುಂಬಾಸಿ ಮಠಕ್ಕೆ. ಆಗ ವಾದಿರಾಜ ನಾಮದಿಂದ ಇವರಿಗೆ ಸನ್ಯಾಸ ದೀಕ್ಷೆವಾಯಿತು. ಅವರು ಹೇಳಿದಂತೆ ಮತ್ತೊಬ್ಬ ಮಕ್ಕ ಹುಟ್ಟಿದರು. ಅವರು ಮಹಾ ವಿದ್ವಾಂಸರಾದರು. ವಿದ್ವಾಂಸರಾಗಿ ಮಾತಾಪಿತೃಗಳು ಅದೇ ಸ್ಥಳದಲ್ಲಿ ಹರಿಪಾದವನ್ನು ಸೇರಿದ ಮೇಲೆ ಯೋಗ್ಯ ರೀತಿಯಲ್ಲಿ ಉತ್ತರ ಕ್ರಿಯಾದಿಗಳನ್ನೆಲ್ಲ ಪೂರೈಸಿ ಪ್ರಾಯ ಪ್ರಬುದ್ಧರಾಗಿದ್ದರು. ವಾದಿರಾಜರಲ್ಲೇ ಬಂದು ಕೇಳಿದರು, ನಾನಿನ್ನೇನು ಮಾಡಬೇಕು, ನನ್ನ ಕರ್ತವ್ಯ ಏನು ಕೇಳಿದಾಗ, ನಾನು ಯತಿ, ನೀನು ಯತಿ ಆಗಬೇಕು. ವಾದಿರಾಜರ ವಂಶಜರು ಇಂದಿಗಿಲ್ಲ, ಸ್ಟಾಪ್, ಮುಗೀತು. ಅಲ್ಲಿಗೆ ಕೊನೆ ಆಯಿತು. ಭಂಡಾರಿಕೇರಿ ಮಠದ ಸುರೋತ್ತಮ ತೀರ್ಥರು ವಾದಿರಾಜರ ತಮ್ಮ. ಇಂದಿಗೂ ಆ ವಂಶ ಪೀಠದವರು ಬರ್ತಾರೆ, 2 ವರ್ಷಕ್ಕೊಮ್ಮೆ ಬಂದು ಹೋಗ್ತಾರೆ, ಪೂರ್ವಜರು ಅಂತ ಹೇಳಿ. ಸುರೋತ್ತಮ ತಮ್ಮ. ಇಷ್ಟೆಲ್ಲ ಆದರೂ ಇದಕ್ಕಿಂತ ಮೊದಲೇ ಇವಳಿಗೆ ಹರಿಕೆ ತೀರ್ಥಲಿಕ್ಕೆ ಆಗಲಿಲ್ಲ. ಆಶ್ರಮವಾಗಿದೆ. ಆಶ್ರಮವಾದರೂ 2ನೇ ಮಗ ಜನಿಸಿದ್ರು. ಹರಿಕೆ ಅಮ್ಮನಿಗೆ ಆಗ್ತದ? ಹರಿಕೆ ಮಾಡೋರು ಹೇಳೋದು. ಈಗ ಅದೊಂದು ಚಿಂತೆ ಉಂಟಾಯಿತು. ರಾಜರಿಗೆ ಸಕಲವೂ ಸರ್ವಜ್ಞರಲ್ಲೂ ಗೊತ್ತಿದೆ. ಸುಮ್ಮನೆ ಇದ್ರು ಯಾಕೆ? ಬಹುಶಃ ಅಮ್ಮನ ಬಾಯಿಯಲ್ಲಿ ವಿಚಾರ ಬರಲಿ ಅಂತಿದ್ದಿರ್ಬೇಕು. ಅಮ್ಮನಿಗೆ ಮತ್ತೆ ತಳಿಲಿಕ್ಕಾಗಲಿಲ್ಲ. ಮಗನಿಗೆ ವಿಚಾರವನ್ನು ಹೇಳಿದರು. ಬಹಳ ಸಂತೋಷವಾಯಿತು. ಇನ್ನು ತಡ ಇಲ್ಲ, ಕೆಲವೇ ದಿನಗಳಲ್ಲಿ ದೇವರಿಗೆ ಅರ್ಪಣೆ ಮಾಡ್ತೇನೆ ಅಂತ ವಾದಿರಾಜರು ತಾಯಿಗೆ ಹೇಳಿದರು. ತಾಯಿಗೆ ತಕ್ಷಣವೇ ಆಶ್ಚರ್ಯ, ಕುತೂಹಲ. ಕೆಲವೇ ದಿನ ಯಾಕೆ? ಈ ಕ್ಷಣದಲ್ಲಿ ಅರ್ಪಣೆ ಮಾಡುವಂತಹ ಸಾಮರ್ಥ್ಯ ಇದೆ, ಅಷ್ಟು ಸಂಪತ್ತು ಇದೆ ಈ ಕ್ಷಣದಲ್ಲಿ. ಕೆಲವೇ ದಿನದಲ್ಲಿ ಅಂತ ಯಾಕೆ ಪ್ರಶ್ನಿಸ್ಲಿಲ್ಲ. ಅವಳಿಗೆ ಗೊತ್ತು, ಮಹಾತ್ಮ ಏನಾದರೂ ಮಾಡ್ತಾನೆ, ಕೆಲವು ದಿನ ತಗೊಂಡದ್ದು. ಇವರು ಮತ್ತೇನು ಮಾಡಿದ್ದಲ್ಲ, ಅದಕ್ಕೆ ದಿನ ತಗೊಂಡದ್ದು. ಮಹಾಭಾರತ ಮಹಾಗ್ರಂಥಕ್ಕೆ 1,00,000 ಶ್ಲೋಕ, ಒಂದೊಂದು ಅರ್ಥವನ್ನು ತನ್ನದೇ ಆದವನ್ನು ಬರೆದು ಮಹಾಗ್ರಂಥವಾಯಿತು. ವೇದವ್ಯಾಸರ ರಚನೆ. ಅದಕ್ಕೆ ಹೆಡ್ಡಿಂಗ್ ಕೊಟ್ರು, ಲಕ್ಷಾಲಂಕಾರ, ಲಕ್ಷಾಭರಣ. ಅಮ್ಮ ಹೇಳಿದ್ಯಾರು? ಆಭರಣ. ಈ ಆಭರಣ 1,00,000 ಹೌದು, ದೇವರಿಗೆ ಅಲಂಕಾರವೂ ಹೌದು. ಈ ರೀತಿಯಾಗಿ ಲಕ್ಷಾಭರಣ ಸಿದ್ಧ ಮಾಡಿದರು. ಕೊಡಬೇಕಲ್ಲ, ಅಮ್ಮ ಒಪ್ಪಬೇಕಲ್ಲ ಅದನ್ನ. ಈಗ ಪುಸ್ತಕ ಬರೆದ ನಾನೊಂದು ಹರಿಕೆ ನಾನು ಪುಸ್ತಕ ಬರೆದಿದ್ದು ದೇವರಿಗೆ ಕೊಟ್ರೆ ನೀವು ಒಪ್ತೀರಿ? ಅದು ಹರಿಕೆ ಪುಸ್ತಕ ಆಯಿತು, ಅದು ದ್ರವ್ಯವ? ಇದೀಗ ಹೇಳುವೆ. ಅಮ್ಮ ಅಪ್ಪಯ್ಯನನ್ನು ಕರೆಸಿದರು. ವಿದ್ವಾಂಸರ ಸಮ್ಮುಖದಲ್ಲಿ ಹೇಳಿದರು, ಅಮ್ಮನ ಹರಿಕೆ ಇದೆ, ನಾನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ 1,00,000 ಆಭರಣ. ನೀವು ಯಾರು ನೋಡಿದರೂ ಇದನ್ನು ಆಭರಣ ಅಂತ ಹೇಳೋದಿಲ್ಲ. ಮಹಾಭಾರತ ಮಹಾಗ್ರಂಥಕ್ಕೆ ಟೀಕೆ ಬರೆದಿದ್ದಾರೆ, ಇಷ್ಟೇ ಹೇಳಿ ಯಾರು. ಆದರೆ ನಾನು ದೇವರಿಗೆ ಹೇಳ್ತಾ ಇದ್ದೇನೆ, ಇದು ಒಂದೊಂದು ಪದವನ್ನು ಒಂದೊಂದು ಚಿನ್ನದ ನಾಣ್ಯ ಅಂತ ಹೇಳಿ ಸ್ವೀಕಾರ ಮಾಡಿ ನಮ್ಮ ಅಮ್ಮನಿಗೆ ಇಂದೇ ಸ್ವಪ್ನ ಸೂಚನೆ ಆಗಲಿ. ಯಾರಿಗುಂಟು ಈ ಸಾಮರ್ಥ್ಯ? ಉಂಟು. ಭೀಷ್ಮಾಚಾರ್ಯರಿಗೊಂದಾಗಿದೆ. ಇದೇ ಸಂದರ್ಭ ಪರಮಾತ್ಮನ ಪ್ರತಿಜ್ಞೆಯನ್ನೇ ಮುರಿದಿದ್ದಾರೆ. ಪರಮಾತ್ಮನ ಪ್ರತಿಜ್ಞೆ ಮುಗಿದ ಸಾಮಾನ್ಯವ? ಅದು ನಿಮಗೆ ಗೊತ್ತಿರಬಹುದು. ಪ್ರತಿಜ್ಞೆ ಅದು ನಿಜ ಭಕ್ತರಿಗೆ ಮಾತ್ರ ಸಾಧ್ಯ.
ಇಂದೇ ರಾತ್ರಿ ಸ್ವಪ್ನ ಸೂಚನೆ ಆಗಬೇಕು. ಅಮ್ಮನಿಗೆ ಹೇಳಬೇಕು. ಇವ್ರ ವೇಳೆ ಇವರಿಂದ ಗೊತ್ತು ದೇವರು ಸ್ವೀಕಾರ ಮಾಡಿಯೇ ಮಾಡ್ತಾರೆ ಅಂತ. ಅಮ್ಮ ಇವರಷ್ಟು ಜ್ಞಾನಿಗಳ, ಇವರಷ್ಟು ಗೊತ್ತಿದೆಯಾ? ಅಮ್ಮನಿಗೆ ಹೇಳಬೇಕಲ್ಲ. ಇಲ್ಲ, ಅಮ್ಮ ಏನು ಹೇಳ್ತಾಳೆ? ಸ್ವಾಭಾವಿಕ ಒಂದು ಪುಸ್ತಕ ಬರೆದು ದೇವರ ಎದುರಿಟ್ಟು ಹಾರಿಕೆ ತೀರಿತು ಅಂತ ಅಮ್ಮನ ಮನಸ್ಸಿಗೆ ಬರೋದಿಲ್ವಾ? ತಕೊಳ್ಳೋರು ಯಾರು? ದೇವರು. ತಕೊಳ್ಳೋರು ಹೇಳಿದ್ರೆ ಅಡ್ಡಿಲ್ಲ. ನಿಮ್ಮ ದ್ರವ್ಯ ಬಂತು ಅಂತೇಳಿ ನೀವು ನನಗೆ ಕೊಟ್ಟಿದ್ರೆ ಬಂತು ಅಂತ ನೀವು ಹೇಳಿದ್ರೆ, ಹರಿಕೆ ಹೇಳಿದ್ರೆ ಅಡ್ಡಿಲ್ಲ. ದೇವರು ಅಂದೇ ರಾತ್ರಿ ಸ್ವಪ್ನ ಸೂಚನೆ. ಇಂದಿಗೂ ಆ ಪುಸ್ತಕ ಇದೆ, ಸಂಸ್ಕೃತ ಗ್ರಂಥ ಲಕ್ಷಾಭರಣ. ಇದು ನಿಜ ಭಕ್ತರ ಮಾತನ್ನ ದೇವರು ನಿಶ್ಚಯವ. ಎಲ್ಲರೂ ಭಕ್ತರಲ್ಲ, ಅದು ಯುಗಕ್ಕೊಬ್ಬೊಬ್ಬರು ಭಕ್ತರು ಬರ್ತಾರೆ. ಎಲ್ಲರೂ ಆ ರೀತಿಯಲ್ಲ. ನಿಜ ಭಕ್ತರು ಅಂದ್ರೆ ಭೀಷ್ಮಾಚಾರ್ಯರು, ಪ್ರಹ್ಲಾದ, ಇವರೆಲ್ಲ ನಿಜ ಭಕ್ತರು. ಅವರು ಭಕ್ತರಿಲ್ಲದ ದೇವರಿಲ್ಲ, ದೇವರಿಲ್ಲದ ಭಕ್ತರಿಲ್ಲ ಅಂತ ಕೇಳಿಲ್ವಲ್ಲ. ಇದು ತನ್ನ ಸಂಕಲ್ಪವನ್ನು, ಪ್ರತಿಜ್ಞೆಯನ್ನು ಮುರಿದರೂ ಅಡ್ಡಿಲ್ಲ. ಭಕ್ತರಿಗೆ ಅನುಗ್ರಹ ಆಗಬೇಕು. ಈ ರೀತಿಯಾಗಿ ಭೀಷ್ಮರು ನೋಡಿ 10 ದಿವಸ ಯುದ್ಧ ಕಾಲದಲ್ಲಿ ಕೃಷ್ಣನ ಕೈಯಿಂದ ಚಕ್ರ ಹಿಡಿಸ್ಲಿಕ್ಕೆ ಆಗಲೇ ಇಲ್ಲ ಭೀಷ್ಮರಿಗೆ. ಅದೇ ಸಮಯದಲ್ಲಿ ಹಿಡಿತೇನೆ, ಬೇರೆ ಸಮಯದಲ್ಲ, ಯುದ್ಧ ಕಾಲದಲ್ಲೇ ನಿನ್ನಿಂದಲೇ ಚಕ್ರ ಹಿಡಿಸ್ತೇನೆ, ನಿನ್ನ ಭಕ್ತನಾದರೆ. ಇವರದ್ದು ಹಾಗೆ, ಅವನನ್ನು ಹಿಡಿದೇ ಇಲ್ಲ ಅಂತ ಅವರದ್ದು ಸಂದರ್ಭ ಹೇಗೆ ಬಂತು ನೋಡಿ. 10 ದಿನ ಯುದ್ಧ ಆದರೂ ಚಕ್ರ ಹಿಡಿಲಿಲ್ಲ. ಚಕ್ರ ಹಿಡಿಬೇಕಾದ್ರೆ ಎದುರು ಇರೋರು ಯಾರು? ದಾಂಡೇವಿ ಅರ್ಜುನನನ್ನು ಮೀರಿಸಿ ಅವರಿಗೇನಾದರೂ ಘಾಸಿಗೊಳಿಸಿ ಚಕ್ರವನ್ನು ಹಿಡಿಸ್ಬೇಕು. ಅದು ಸಾಧ್ಯವಾ? 10 ದಿವಸದಲ್ಲಿ ಇವರು ಹೋಗಬೇಕು. 10ನೇ ದಿವಸ ಇದು ಏನಾಯಿತು? ಯೋಚಿಸಿದರು. ಕೃಷ್ಣ, ನನ್ನ ಸಂಕಲ್ಪ ಎಲ್ಲ ತೀರಿ ಆಗಿದೆ, ಈಗ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸೋದೊಂದು ಬಾಕಿ, ಅದಾಗಬೇಕಲ್ಲ. ಸುಮ್ಮನೆ ಈಗ ಹೋಗಿ ನಮಸ್ಕಾರ ಮಾಡಿ ಅವನಿಗೆ ನೆನಪು ಮಾಡಿ, ಹಿಂದೆ ನೀನು ಚಕ್ರ ಹಿಡಿದಿಲ್ಲ ಅಂತ ಹೇಳಿದೆ, ಈಗಲಾರು ಹಿಡಿ ಮಾರಾಯ ಅಂತ ಹೇಳಿದ್ರೆ ಹಿಡಿತಾರ ಅವರು? ಸಾಧ್ಯ ನೆನಪು ಮಾಡಿ ಕೊಟ್ಟಾಗುತ್ತೆ. ಈಗ ಏನು ಮಾಡಬೇಕು? ಯುದ್ಧ ಸಂದರ್ಭದಲ್ಲಿ ಯುದ್ಧವನ್ನೇ ಮಾಡಬೇಕು, ಘಾಸಿಗೊಳಿಸಬೇಕು. ಘಾಸಿಗೊಳಿಸೋದಷ್ಟು ಸುಲಭವಲ್ಲ. ಹಗಲಿಗೆ ಕತ್ತಲೆ ಆವರಿಸುವಂತೆ ಮಾಡಿದರು. ಪುಂಕಾನುಪುಂಕ ಬಾಣ ಪ್ರಯೋಗ ಮಾಡಿ ಎಲ್ಲ ಕತ್ತಲೆ ಮಾಡಿ, ಒಂದು ಬಾಣ ಕೃಷ್ಣ ಪರಮಾತ್ಮನ ನೆತ್ತಿಗೆ ಹೋಗಿ ರಕ್ತ ಬಂತು. ರಕ್ತ ಬಂದ ಕೂಡಲೇ ತಕ್ಷಣವೇ ಚಕ್ರವನ್ನು ಹಿಡಿದರು ಕೃಷ್ಣ. ಆಗ ಕೇಳ್ತಾರೆ, ಶಪಥ ಎಲ್ಲಿ ಹೋಯ್ತು? ಯಾಕೆ ಚಕ್ರ ಹಿಡಿದು? ಒಂದು ಸಣ್ಣ ನೋವಿಗೆ ಚಕ್ರ ಹಿಡಿದು ಬಿಡ್ತಿ ಅಲ್ವಾ? ಯಾಕೆ ಹಿಡಿದು? ಇವನನ್ನು ರಕ್ಷಿಸಬೇಕಾದ ಕೆಲಸ ಅರ್ಜುನ್ನಿಗೆ. ಇವರು ನಿರಾಯುಧ, ಆಯುಧ ಇರುವುದಿಲ್ಲ ಯಾವಾಗಲೂ. ಹಾಗೆ ಸಾರಥಿಗೂ ರಥಿಕನಿಗೂ ಇಷ್ಟೇ ವ್ಯತ್ಯಾಸ. ಸಾರಥಿ ಅಂದ್ರೆ ಬರೀ ಕುದುರೆಗಳನ್ನು ಓಡಿಸೋದು ಮಾತ್ರ. ಈ ರಥಿಕನೇನವನು, ಇವನನ್ನು ಪೂರ್ಣ ರಕ್ಷಿಸಬೇಕಾದ ರಥಿಕನ ಕರ್ತವ್ಯ. ರಥಿಕನಿಗೆ ಏನೂ ಮಾಡ್ಲಿಕ್ಕಾಗಲಿಲ್ಲ. ಚಕ್ರವನ್ನು ಹಿಡಿದ್ರು, ಇಷ್ಟಾರ್ಥ ಸಿದ್ಧಿ ಆಯಿತು. ಮುಂದಿನ ಕತೆ ನಿಮಗೆ ಗೊತ್ತಿದೆ. ಚಕ್ರವನ್ನು ತೆಗೆದ್ರು, ಅವರು ಅವಸಾನವಾಯಿತು. ಅದಿರಲಿ, ಅದು ಇಬ್ಬರಿಗೂ ಗೊತ್ತಿದೆ. ತನ್ನನ್ನು ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭೀಷ್ಮರಿಗೂ ಗೊತ್ತಿದೆ. ಕೃಷ್ಣನಿಗೇನು ಗೊತ್ತಿಲ್ಲದಿದ್ದುಂಟು. ಮಹಾಭಾರತ ಯುಗ ಕೊನೆ ಆಗಬೇಕಲ್ವ? ಈ ರೀತಿ ಇದು ಭಕ್ತರದು. ಇದೆಲ್ಲ ನಿಜವಾದರಾಜರು, ನಿಜ ಭಕ್ತರು. ಇವರು ಯೋಗ್ಯತೆಯಲ್ಲಿ ನೋಡುವ. ಭೀಷ್ಮರು ವಸುದೇವತೆ, 3 ದೇವತೆಗಳಿದ್ದಾರೆ. ದೇವತೆಗಳೇ ವಸುರುದ್ರಾದಿತ್ಯ. ವಸುದೇವತೆ ಗಂಗಾಪುತ್ರ. ಯೋಗ್ಯತೆಯಲ್ಲಿ ವಾದಿರಾಜರು ಲಾತವ್ಯರು, ಭಾವಿ ಸಮೀರರು. ವಸುದೇವತೆಗಳ ಮಾತನ್ನೇ ಪರಮಾತ್ಮ ಮಾನ್ಯ ಮಾಡಿದ್ರ ಮೇಲೆ ಸಮೀರರ ಮಾತನ್ನು ಕೇಳದೆ ಇರ್ತಾನ? ಸಮೀರರು ಹೇಳಿದರು, ಅನುಗ್ರಹವಾಗಿದೆ. ನೋಡಿ, ಅವರ ಒಂದು ನಡೆ ನುಡಿಯು ನಮಗೆ ಆದರ್ಶ. ವಾದಿರಾಜರು ಇದರಿಂದೇ ಗೊತ್ತಾಗ್ತಾರೆ ಅವರು ಭಾವಿ ಸಮೀರರು ಅಂತ ಹೇಳಿ. ಎಲ್ಲರಿಗೂ ಸಾಧ್ಯ, ಸಮೀರರಿಗೆ ಮಾತ್ರ ಸಾಧ್ಯ. ಇದಾಯಿತು. ಇನ್ನು ತಡ ಆಗಬಹುದು. ಇದಕ್ಕೆ ಗೌರಿ ಗದ್ದೆ ಅಂತ ಹೆಸರು ಆಗಬೇಕಾದ್ದೇ ವಾದಿರಾಜರು. ಅದು ಹೇಳಬೇಕಾ? ತಡ ಆಗಬಹುದಾ? ಭತ್ತವನ್ನು ಇನ್ನು ಅದಕ್ಕೋಸ್ಕರ ಸಣ್ಣ ಕಟ್ಟಡ ಮಾಡಿದ್ದು. ಇದು ಸಣ್ಣ ಗದ್ದೆ, ಇಲ್ಲೆಲ್ಲ ಕಟ್ಟಡ ಮಾಡುವ ಹಾಗೆ ಇಲ್ಲ. ಈಗ ಇದು ಚಿಕ್ಕ ಗದ್ದೆ. ಇಲ್ಲಿ ಭತ್ತವನ್ನೇ ಬೆಳಿಬೇಕು. ಭತ್ತವನ್ನು ಬೆಳೆದು ಹುಟ್ಟಿದ ದಿವಸಕ್ಕಲ್ಲ, ಅವತಾರ ಮಾಡಿದ ದಿವಸಕ್ಕಲ್ಲ, ಆರಾಧನೆ ದಿವಸಕ್ಕೆ ಅಲ್ಲಿಗೆ ಹೋಗಬೇಕು, ಸೋದೆಗೆ ಹೋಗ್ಬೇಕು. ಎಂದಿಗೂ ಹೋಗ್ತಾರೆ. ಅದು ಯಾಕೆ ಹಾಗೆ ಹೇಳಿದ್ರು ವಿಚಾರ ಇದು ನೋಡಿ. ಪತ್ರಿಕೆಯಲ್ಲಿ ಕೊಟ್ರೆ, ಗ್ರಂಥದಲ್ಲಿ ಏನಾಗ್ತಾರೆ, ವಾದರಾಜ ಹುಟ್ಟಿದ್ದು ಗೌರಿ ಗದ್ದೆ ಅಂತ ಬರೀತಾರೆ. ಗದ್ದೆ ನೋಡ್ಲಿಕ್ಕೆ ಉಂಟು, ಇಲ್ಲಿ ಕಟ್ಟಡ ಆದ್ರೆ ನೋಡಿ ಎಷ್ಟೊಂದು ಮುಂದಾಚರಣೆ ಹೇಳಿದ್ದಾರೆ. ಗ್ರಂಥದಲ್ಲಿ ಇರ್ತಾರೆ. ಅಕಸ್ಮಾತ್ ಈಗ ಭೂಮಸೂದೆ ಕಾನೂನು ಅಂತ ಬಂದಿದೆ, ಇದೆಲ್ಲ ಒಕ್ಕಲಿಗಿದೆ. ಇದು ಯಾವುದು ಇಲ್ಲ ಈಗ ಮಠಕ್ಕೆ. ಅದೇ ರೀತಿಯಲ್ಲಿ ಇದು ಒಕ್ಕಲ ಸ್ವಾಧೀನವಾಗಿದ್ರೆ ಅವನೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಬಿದ್ದಿದ್ರೆ ಇದನ್ನ ಇದು ಒಕ್ಕಲ ಸ್ವಾಧೀನದಲ್ಲಿ ಇಟ್ಟಿದ್ದು ನಂತರ ಏನೋ ಬಿಡಿಸಿಕೊಂಡ್ರೆ ಇಲ್ಲಿ ಅವನು ಬಿಡಿಸಿಕೊಳ್ಬೇಕಾದ್ರೆ ಮೊದಲು ಅವನ ಹೆಸರಿಗೆ ಬಂದಿದೆ. ಅವನು ದೊಡ್ಡ